ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಂದು ಮೊದಲನೇ ವಿಡಿಯೋ ಆಗಿರುತ್ತೆ ಯೂಟ್ಯೂಬ್ನಲ್ಲಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ಸ್ ಜೊತೆಗೆ ಬ್ಯೂಟಿ ಟಿಪ್ಸು, ಟ್ರಾವೆಲಿಂಗು ಮುಂತಾದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ಅಮ್ಮನ ಮನೆ ವಿಡಿಯೋ ಆಗಿರುತ್ತೆ. ಅಂದರೆ ನಾವು ಬೆಂಗಳೂರಿಂದ ಅಣ್ಣನ ಮಗನ ಬರ್ತಡೆಗೆ ಕೊಡಗಿಗೆ ಹೋಗಿದ್ದು. ಅಲ್ಲಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಜೊತೆಗೆ ಅಣ್ಣನ ಮಗನದು ಬರ್ತಡೇ ಮಾಡಿದ್ದು. 3 ಡೇಸು ತುಂಬ ಚೆನ್ನಾಗಿ ಅಮ್ಮನ ಮನೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿಯಾಯಿತು. ತುಂಬ ದಿನಗಳ ನಂತರ ತಾಯಿ ಮನೆಗೆ ಹೋಗಿದ್ದು, ಅಲ್ಲಿ ಎಂಜಾಯ್ ಮಾಡಿದ್ದು, ಅಮ್ಮನ ಕೈ ರುಚಿ. ಬೆಂಗಳೂರಿಂದ ನಾನು ನನ್ನ ಮಕ್ಕಳು 1 o'clock ಇಲ್ಲಿ ಮನೆ ಬಿಟ್ಟಿದ್ದು. ಅಮ್ಮನ ಮನೆ ರೀಚ್ ಆಗೋಷ್ಟರಲ್ಲಿ 7:15 ಆಗಿತ್ತು. ಇದು ಮಾರ್ನಿಂಗು ಬ್ರೇಕ್ಫಾಸ್ಟು ಲಾಗ್ ಇದು. ಮಾರ್ನಿಂಗ್ ಅಮ್ಮ ರೊಟ್ಟಿ ಮಾಡಿ ಜೊತೆಗೆ ತರಕಾರಿ ಗೊಜ್ಜು ಮಾಡಿದರು. ರೊಟ್ಟಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ರೊಟ್ಟಿ ಎಲ್ಲ ತಿಂದು ನೆಕ್ಸ್ಟು ಅಮ್ಮನ ಜೊತೆ ಮಾತಾಡ್ತಾ ಟಿಫನ್ ಮಾಡ್ತಾ ಅದೊಂಥರ ಅಮ್ಮನ ಜೊತೆ ಟೈಮ್ ಕಳೆಯೋದೇ ಒಂಥರ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟು ರೊಟ್ಟಿ ನಾನೇ ಮಾಡಿದ್ದು. ಅವನ ಬಾಣಲಿಗೆ ಬಿಸಿ ಅನ್ನ ಹಾಕ್ಕೊಂಡು ಅದ್ರ ಜೊತೆಗೆ ರೊಟ್ಟಿ ಹಸಿಟ್ಟು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು. ಅಂದರೆ ನಮ್ಗೆ ಎಷ್ಟು ಹದವಾಗಿ ಬೇಕು ಅಷ್ಟಕ್ಕೆ ಕಲಿಸ್ಕೊಂಡು ಅದನ್ನು ಉಂಡೆ ರೂಪದಲ್ಲಿ ಮಾಡಿಕೊಂಡು ರೊಟ್ಟಿ ಮಣೆ ಜೊತೆಗೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟೋದು. ನಮ್ಮ ಸೈಡ್ ಈ ಥರನೇ ಮಾಡೋದು. ಉಂಡೆ ಕಟ್ಕೊಂಡು ಸುತ್ತ ಅಂದರೆ ಮಧ್ಯೆಯಿಂದ ಲಾಸ್ಟ್ ಎಂಡ್ ತನಕ ತಟ್ಕೊಂಡು ಬರಬೇಕಾಗತ್ತೆ. ಬಂದು ನಮಗೆ ಎಷ್ಟು ಅಗಲ ಬೇಕಷ್ಟು ತಟ್ಕೊಂಡು ತವದ ಮೇಲೆ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿಗೆ, ಚಿಕನ್ ಸಾಂಬಾರಿಗೆ, ತರಕಾರಿ ಗೊಜ್ಜಿಗೆ, ಆಲ್ಮೋಸ್ಟ್ ಎಲ್ಲದಕ್ಕೂ ಹೊಂದಾಣಿಕೆ ಆಗುತ್ತೆ ರೊಟ್ಟಿ. ತುಂಬ ದಿನಗಳ ನಂತರ ಅಮ್ಮನ ಮನೇಲಿ ತಿಂದಿದ್ದು ತುಂಬ ಖುಷಿಯಾಯಿತು. ರೊಟ್ಟಿ ಮಾಡೋ ಟೈಮಲ್ಲಿ ನನ್ನ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಮಗ ಇಬ್ಬರು ಬಂದರು. ಅವರು ಮತ್ತು ಮಕ್ಕಳು ಎಲ್ಲ ಟಿಫನ್ ಮಾಡಿ ಕೂತ್ಕೊಂಡು ಮಾತಾಡಿಕೊಂಡು ಟಿಫನ್ ತಿಂತಾಯಿದ್ವಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಈ ಮಳೆಗಾಲದಲ್ಲಿ ಬಿಸಿಯಾಗಿ ತಿಂದರೆ ಅದ್ರ ಮಜಾನೇ ಬೇರೆ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ತಿಂಡಿ ತಿಂದ್ಕೊಂಡು ನಮ್ಮಮ್ಮ, ನಾನು, ಮಕ್ಕಳು, ನಮ್ಮ ಅತ್ತಿಗೆ ಮಗ ಎಲ್ಲ ರೊಟ್ಟಿ ತಿಂದ್ವಿ. ಮತ್ತು ನಂದು ಮಾರ್ನಿಂಗು ಬ್ರೇಕ್ಫಾಸ್ಟ್ ಬಂದು ಶೇಕು. ಜೊತೆಗೆ ಮಧ್ಯಾಹ್ನ ಈ ಅಮ್ಮನ ಮನೇಲಿ ಪಪ್ಪಾಯಿ ಗಿಡ ಇದೆ, ಅದರಲ್ಲಿ ಪಪ್ಪಾಯಿ ಹಣ್ಣು ಬಿಟ್ಟಿತ್ತು. ಅದನ್ನು ಕಟ್ ಮಾಡ್ಕೊಂಡು ತಿಂದ್ವಿ. ಜೊತೆಗೆ ಮಕ್ಕಳೆಲ್ಲ ಅವ್ರಿಗೇನೋ ಬೆಂಗಳೂರಿಂದ ಊರಿಗೆ ಹೋದ ತಕ್ಷಣ ಅವ್ರಿಗೊಂಥರ ಏನೋ ಖುಷಿ. ಸಂಜೆ ಅಂದರೆ ಈವ್ನಿಂಗ್ ಟೈಮು ಆಟಾಡ್ತಾಯಿದ್ದಾರೆ. ನಮ್ಮದು ಕಾಫಿ ಟೀ ಕುಡಿಯೋ ಬದಲು ನಾವು ಫ್ರೆಶ್ ಕುಡಿತಾ ಇದ್ದೀನಿ. ಜೊತೆಗೆ ಅಲ್ಲಿ ಆ ವೆದರು ಮತ್ತು ತುಂಬ ಖುಷಿ ಕೊಡ್ತಾಯಿತ್ತು. ಕೂಲ್ ವೆದರ್ ಆಗಿತ್ತು. ಬಿಸಿಲು ಇರಲಿಲ್ಲ, ಅಷ್ಟು ಕೂಲಾಗಿತ್ತು. ಆಲ್ಮೋಸ್ಟ್ 4:15 ಗಂಟೆ. ಮತ್ತು ಮಕ್ಕಳೆಲ್ಲ ಮುಂದೆ ಆಟಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಮನೆ ಮುಂದೆ ಚಾನಲ್ ಇದೆ, ಅದೆಲ್ಲ ರೆಡಿ ಮಾಡ್ತಾಯಿದ್ರು. ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು. ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸಸ್ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇದು ಅಣ್ಣನ ಮಗನ ಬರ್ತಡೇ ಮಾಡಿದ್ದು. ಕೇಕ್ ಕಟಿಂಗ್ ಟೈಮ್ ಇದು. ಅವನಿಗೆ ದೇವರು 100 ವರ್ಷ ಆರೋಗ್ಯ, ಆಯಸ್ಸು, ಐಶ್ವರ್ಯ, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಅವನಿಗೆಲ್ಲ ಕೇಕ್ ತಿನ್ನಿಸಿ, ಮತ್ತು ನಾನು, ನಮ್ಮ ಅತ್ತಿಗೆ, ಅಮ್ಮ ಎಲ್ಲ ಕೇಕ್ ತಿನ್ನಿಸಿದ್ವಿ. ತುಂಬ ಖುಷಿಯಾಯಿತು. ಇದೊಂದು ಅಂದರೆ ಯಾವುದೋ ಒಂದು ರೀತಿಲಿ ನಾವೆಲ್ಲ ಒಟ್ಟಿಗೆ ಸೇರಲಿಕ್ಕೆ ಒಂದು ರೀಸನ್ ಅಂತ ಹೇಳ್ತೀವಲ್ಲ, ಆ ಥರ ಇದು. ಒಂದು ಬರ್ತಡೇ ಇತ್ತು ಅಂತೇಳಿ ಹೋಗಿದ್ದು. ಜೊತೆಗೆ ಬರ್ತಡೇ ಎಲ್ಲ ತುಂಬ ಖುಷಿಯಾಗಿ ಕೇಕೆಲ್ಲ ಕಟ್ ಮಾಡಿಕೊಂಡು ಎಲ್ಲರೂ ತಿನ್ನಿಸ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಕರೆಸಿ ಕೇಕ್ ಕಟ್ಟಿಂಗ್ ಮಾಡಿ
ಅದೊಂದು ಬ್ಲೆಸ್ಸಿಂಗು. ಅದೇನೋ ಮಕ್ಳಿಗೆ ಅದೊಂಥರ ಖುಷಿ. ನಾವೆಲ್ಲ ಚಿಕ್ಕ ಏಜಲ್ಲಿ ನಾವೆಲ್ಲ ಕೇಕ್ ಕಟ್ಟಿಂಗ್ ಅದೆಲ್ಲ ಮಾಡ್ಕೊಂಡಿರಲಿಲ್ಲ. ಬಟ್ ಇವತ್ತಿನ ಮಕ್ಕಳು ಪ್ರತಿಯೊಬ್ಬರಿಗೂ ಬರ್ತಡೇ ಅನ್ನೋದು ಆಚರಿಸ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾರೆ. ಹಾಗಾಗಿ ಅವ್ರ ಖುಷಿಗೋಸ್ಕರ ನಾವು ಮಾಡಲೇಬೇಕಾಗತ್ತೆ. ಇದು ನಮ್ಮ ಪಕ್ಕದ ಮನೆ ಪಾಪು, ತುಂಬ ಕ್ಯೂಟಾಗಿದೆ. ತುಂಬ ಸೈಲೆಂಟ್ ಬಾಯ್ ಅಂತೇಳ್ಬೋದು. ಅಳೋದಾಗಲಿ ಚೇಷ್ಟೆ ಮಾಡೋದಾಗಲಿ ಮಾಡಲ್ಲ, ಸೈಲೆಂಟಾಗಿರ್ತಾನೆ. ತುಂಬ ಖುಷಿಯಾಗುತ್ತೆ ನಾವು ಬರೋ ತನಕ ಅವನು ಆಟ ಆಡಿಸ್ಕೊಂಡು ಅವನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.